ಪ್ರಿಯರಾದ ದೇವರ ಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸ್ವಾಗತ. ದೇವರ ಮಕ್ಕಳೇ, ಬನ್ನಿ ಬೈಬಲ್ನಲ್ಲಿ ಬರುವ ಈಸಾಕನ ಕುರಿತಾದ ಕಥೆಯನ್ನು ಕೇಳೋಣ. ಈಸಾಕನ ಜನನ. ಅಬ್ರಹಾಮನ ಮತ್ತು ಸಾರಾ ವೃದ್ಧರಾಗಿದ್ದಾಗ ದೇವರು ಅವರಿಗೆ ಮಗನನ್ನು ಕೊಡುವುದಕ್ಕಾಗಿ ವಾಗ್ದಾನ ಮಾಡಿದನು. ದೇವರು ವಾಗ್ದಾನದ ಪ್ರಕಾರವೇ ಸಾರಾ ಗರ್ಭಿಣಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಅಬ್ರಹಾಮನು ಆ ಮಗುವಿಗೆ ಈಸಾಕ್ ಎಂದು ಹೆಸರಿಟ್ಟನು. ಈಸಾಕ್ ಅಂದರೆ ಅವನು ನಗುತ್ತಾನೆ ಎಂದು ಅರ್ಥ. ದೇವರು ತಮ್ಮನ್ನು ನಗಿಸಿದ್ದಾನೆ ಎಂದು ಸಾರಾ ಹೇಳಿದಳು. ಎರಡನೆಯದು, ಬಾಲ್ಯ ಮತ್ತು ಯೌವನ. ಈಸಾಕನು ಬೆಳೆಯುತ್ತಿದ್ದನು ಮತ್ತು ಅವನಿಗೆ ಹಾಲುಣಿಸುವ ಕಾಲ ಮುಗಿದಾಗ ಅಬ್ರಹಾಮನು ದೊಡ್ಡ ಔತಣವನ್ನು ಏರ್ಪಡಿಸಿದನು. ಸಾರಳು ಹಾಗರನ ಮಗ ಇಸ್ಮಾಯೇಲನು ಈಸಾಕನನ್ನು ಗೇಲಿ ಮಾಡುವುದನ್ನು ನೋಡಿದಳು. ಆಗ ಸಾರಳು ಹಾಗರನನ್ನು ಮತ್ತು ಅವಳ ಮಗನನ್ನು ಹೊರಗೆ ಕಳುಹಿಸಬೇಕೆಂದು ಅಬ್ರಹಾಮನಿಗೆ ಹೇಳಿದಳು. ದೇವರು ಸಹ ಅದನ್ನೇ ಹೇಳಿದ್ದರಿಂದ ಅಬ್ರಹಾಮನು ಹಾಗೆಯೇ ಮಾಡಿದನು. ಯಜ್ಞಕ್ಕಾಗಿ ಸಿದ್ಧತೆ. ಒಂದು ದಿನ ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದನು. ನಿನ್ನ ಒಬ್ಬನೇ ಮಗನಾದ ಈಸಾಕನನ್ನು ನನಗೆ ಯಜ್ಞವಾಗಿ ಅರ್ಪಿಸು ಎಂದು ದೇವರು ಹೇಳಿದನು. ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ಈಸಾಕನನ್ನು ಯಜ್ಞವೇದಿಯ ಮೇಲೆ ಮಲಗಿಸಿ ಕತ್ತಿಯನ್ನು ಇಟ್ಟಿದ್ದನು. ಆಗ ದೇವದೂತನು ಅವನನ್ನು ತಡೆದನು. ನೀನು ದೇವರಿಗೆ ಭಯಪಡುತ್ತೀಯೇ ಎಂದು ನನಗೆ ಈಗ ತಿಳಿದಿದೆ ಎಂದು ಹೇಳಿದನು. ದೇವರು ಅಬ್ರಹಾಮನಿಗೆ ಒಂದು ಟಗರಿನ ಮರಿಯನ್ನು ತೋರಿಸಿದನು ಮತ್ತು ಅಬ್ರಹಾಮನು ಅದನ್ನು ಈಸಾಕನ ಬದಲಾಗಿ ಯಜ್ಞ ಮಾಡಿದನು. ನಾಲ್ಕನೆಯದು, ಈಸಾಕನ ಮದುವೆ. ಈಸಾಕನಿಗೆ 40 ವರ್ಷ ವಯಸ್ಸಾದಾಗ ಅಬ್ರಹಾಮನು ತನ್ನ ಸೇವಕನನ್ನು ಕರೆದು ತನ್ನ ಸಂಬಂಧಿಕರಾದ ಊರಿಗೆ ಹೋಗಿ ಈಸಾಕನಿಗೆ ಹೆಂಡತಿಯನ್ನು ಕರೆಕೊಂಡು ಬಾ ಎಂದು ಹೇಳಿದನು. ಸೇವಕನು ದೇವರ ಸಹಾಯದಿಂದ ರೆಬೆಕ್ಕ ಎಂಬ ಕನ್ಯೆಯನ್ನು ಕಂಡುಕೊಂಡನು. ರೆಬೆಕ್ಕಳು ಈಸಾಕನನ್ನು ಮದುವೆಯಾಗಲು ಒಪ್ಪಿಸಿದಳು ಮತ್ತು ಅವಳು ಅಬ್ರಹಾಮನ ಮನೆಗೆ ಬಂದಳು. ಈಸಾಕನು ರೆಬೆಕ್ಕಳನ್ನು ಪ್ರೀತಿಸಿದನು ಮತ್ತು ಅವಳು ಅವನ ಹೆಂಡತಿಯಾದಳು. 5ನೇದು, ಈಸಾಕನ ಮಕ್ಕಳು. ಈಸಾಕ ಮತ್ತು ರೆಬೆಕ್ಕರಿಗೆ ಬಹಳ ಕಾಲದವರೆಗೂ ಮಕ್ಕಳಿರಲಿಲ್ಲ. ಈಸಾಕನು ತನ್ನ ಹೆಂಡತಿಗಾಗಿ ದೇವರಿಗೆ ಪ್ರಾರ್ಥಿಸಿದನು. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದನು ಮತ್ತು ರೆಬೆಕ್ಕಳು ಅವಳಿ ಗಂಡು ಮಕ್ಕಳನ್ನು ಹೆತ್ತಳು. ಮೊದಲನೆಯವನಿಗೆ ಈಸಾವ್ ಎಂದು ಎರಡನೆಯವನಿಗೆ ಯಾಕೋಬ್ ಎಂದು ಹೆಸರಿಟ್ಟರು. ಈಸಾವನು ಬೇಟೆಗಾರನಾಗಿದ್ದನು ಮತ್ತು ಈಸಾಕನಿಗೆ ಅವನು ಇಷ್ಟವಾಗಿದ್ದನು. ಯಾಕೋಬನು ಶಾಂತನಾಗಿದ್ದನು ಮತ್ತು ಮನೆಯಲ್ಲೇ ಇರಲು ಇಷ್ಟಪಡುತ್ತಿದ್ದನು. ರೆಬೆಕ್ಕಳಿಗೆ ಯಾಕೋಬ್ ಇಷ್ಟವಾಗಿದ್ದನು. ಈಸಾಕನ ಕೊನೆಯ ದಿನಗಳು. ಈಸಾಕನು ಬಹಳ ಕಾಲ ಬದುಕಿದ್ದನು. ಅವನು 180 ವರ್ಷ ವಯಸ್ಸಾಗಿದ್ದು ತೀರಿಕೊಂಡನು. ಅವನ ಮಕ್ಕಳು ಈಸಾವ್ ಮತ್ತು ಯಾಕೋಬರು ಅವನನ್ನು ಸಮಾಧಿ ಮಾಡಿದರು. ಈಸಾಕನ ಕಥೆ ನಮಗೆ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುತ್ತಾನೆ ಎಂಬುದನ್ನು ಕಲಿಸುತ್ತದೆ. ನಾವು ದೇವರಿಗೆ ವಿಧೇಯರಾಗಿರಬೇಕು ಮತ್ತು ಆತನಲ್ಲಿ ನಂಬಿಕೆ ಇಡಬೇಕು. ನಿಮಗೆ ಈ ಕಥೆ ಇಷ್ಟವಾಯಿತೆ? ಕಮೆಂಟ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.